ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾತನಾಡಿದರೆ ಮಾತಿನಲ್ಲಿ ತಪ್ಪನ್ನೇ ಹುಡುಕ್ತಾರೆ, ಮೌನಿಯಾದರೆ ನಿನ್ನನ್ನೇ ತಪ್ಪಾಗಿ ಬಣ್ಣಿಸ್ತಾರೆ. ಇಂತಹ ಸಮಾಜದಲ್ಲಿ ನಾವು ಹೇಗಿರಬೇಕು ಅಂದರೆ, ಇನ್ನೊಬ್ಬರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಜೀವನವನ್ನು ನಾವೇ ನೋಡಿಕೊಂಡರೆ ಅದೇ ಒಂದು ದೊಡ್ಡ ಸಾಧನೆ. ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರ ಪ್ರಕಾರ, ಯಾವುದೇ ಮನುಷ್ಯ ಜೀವನದಲ್ಲಿ ಯಶಸ್ವಿಯಾಗಬೇಕಾದ್ರೆ ಮೊದಲು ಅವರ ನಿರ್ಧಾರ ಛಲವಾಗಿರಬೇಕು, ಬಲವಾಗಿರಬೇಕು. ಅವರ ನಿರ್ಧಾರವಾಗಿದೆ ಅನ್ನೋದು ಅವರ ಹತ್ತಿರ ಕೂಡ ಸುಳಿಯಲು ಸಾಧ್ಯವಿಲ್ಲ ಅಂತ ಎಂದ್ರೆ, ನಿನ್ನ ಗುರಿಯನ್ನ ಸಾಧಿಸುವ ಮುಖ್ಯ ಘಟ್ಟದಲ್ಲಿ ಕೆಲವರು ನಿನ್ನನ್ನು ತಡೆಯಲು ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ನೀನು ಗೆಲ್ಲುವುದು ಅವರಿಗೆ ಸ್ವಲ್ಪವೂ ಕೂಡ ಇಷ್ಟ ಇರುವುದಿಲ್ಲ. ಅದಕ್ಕಾಗಿ ಕಾಲು ಎಳೆಯುವ ಕೆಲಸ ಮಾಡ್ತಾರೆ. ನಂತರ ನೀನು ಅದನ್ನ ಲೆಕ್ಕಿಸದೇ ಇದ್ದಾಗ ನಿನ್ನನ್ನ ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಅವಮಾನಿಸ್ತಾನೇ ಸಾಕ್ತಿರ್ತಾರೆ. ಇಂತಹ ಘಟನೆಗಳೇ ಸಾಧಿಸುತ್ತೇನೆ ಎಂದು ಹೊರಡುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇರುತ್ತೆ. ನಿನ್ನನ್ನು ಯಾರೇ ಅವಮಾನ ಮಾಡಿದ್ರು, ನಿನ್ನನ್ನು ಯಾರೇ ನೋಯಿಸಿದ್ರು, ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಅಂಥವರಿಗಾಗಿ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರು ಕೆಲ ಮಾತುಗಳನ್ನು ಹೇಳ್ತಾರೆ. ಅವುಗಳಲ್ಲಿ ಪ್ರಮುಖವಾಗಿ 2 ಕೆಲಸ ಮಾಡಿದ್ರೆ ಸಾಕು. ನಿನ್ನ ಕೆಲಸ ನೀನು ಮಾಡ್ತಾ ಇರು. ಮುಂದಿಟ್ಟ ಹೆಜ್ಜೆಯನ್ನ ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡ. ಅದೃಷ್ಟದ ಮೇಲೆ ನಂಬಿಕೆ ಇಡಬೇಡ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮ ಆತ್ಮಬಲದ ಮೇಲೆ ನಂಬಿಕೆ ಇಡಿ. ಆಗ ಯಶಸ್ಸಿನ ದಾರಿ ಸುಲಭವಾಗುತ್ತೆ ಎನ್ನುತ್ತಾರೆ. ಒಮ್ಮೆ ನೀನು ನಿನ್ನ ಕೆಲಸದ ಮೇಲೆ ಗಮನ ಇಟ್ಟು ಕೆಲಸ ಮಾಡಿದ್ರೆ ನಿನಗೆ ಗೆಲುವು ಶತಸಿದ್ಧ. ನಿನ್ನ ಗೆಲುವನ್ನು ನೋಡಿದ ಅವರು ನಿನ್ನನ್ನು ಅವಮಾನ ಮಾಡೋದಿರಲಿ, ನಿನ್ನ ಮುಖ ನೋಡೋದಕ್ಕೂ ಕೂಡ ಭಯ ಪಡ್ತಾರೆ. ಒಬ್ಬೊಬ್ಬರು ನಿನ್ನನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡ್ತಾನೇ ಇರ್ತಾರೆ. ನಿನ್ನನ್ನು ಗಮನಿಸೋದಿಲ್ಲ. ಯಾರು ನಿನ್ನ ಕಷ್ಟಗಳನ್ನು ನೋಡೋದಿಲ್ಲ. ಯಾರು ನಿನ್ನ ಸಂಕಷ್ಟಗಳನ್ನು ಕೇಳೋದೂ ಇಲ್ಲ. ನಿನ್ನ ಶಕ್ತಿ ಏನು ಎಂದು ನೀನು ಅಂತಹ ಜನರಿಗೆ ತೋರಿಸಿಕೊಡಬೇಕು. ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದಿಂದ ಮಾತ್ರವೇ ಸೋಲು ಎಂಬ ರೋಗವನ್ನು ಕೊಂಡುಕೊಳ್ಳೋದಕ್ಕೆ ಉತ್ತಮ ಔಷಧಿ. ನಿನ್ನ ಹಠವನ್ನು ಬಿಟ್ಟುಕೊಡಬೇಡ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಿನ್ನ ಪಾತ್ರವೇ ನಿನಗಿಂತ ಚೆನ್ನಾಗಿ ನಿಭಾಯಿಸೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಸ್ನೇಹಿತರೆ, ನಾವು ಕೆಳಗೆ ಬಿದ್ದರೆ ಆಳಿಗೊಂದು ಕಲ್ಲು ಎಂಬಂತೆ ಜನ ಕಲ್ಲು ಎಸೆಯುತ್ತಾ ಮಾತನಾಡ್ತಾನೆ ಇರ್ತಾರೆ. ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ, ಅದು ನಿಜವಾದ ಕನಸು. ಸೂರ್ಯನಂತೆ ಪ್ರಕಾಶಮಾನವಾಗಿ ಪ್ರಜ್ವಲಿಸಬೇಕಾದ್ರೆ ಕಷ್ಟಪಟ್ಟು ದುಡಿದು ಗುರಿ ಸಾಧಿಸಬೇಕು. ಒಳ್ಳೆಯ ದಾರಿಯಲ್ಲಿ ಸಾಗಿ ಕಷ್ಟ ಬಂದಾಗ ಧೃತಿಗೆಡದೆ, ಸಿರಿತನ ಬಂದಾಗ ಹಿಗ್ಗದೆ, ನೊಂದವರಿಗೆ ಬಡವರಿಗೆ ಸಹಾಯ ಮಾಡುತ್ತಾ ಜೀವನದ ದೋಣಿಯಲ್ಲಿ ಪಯಣಿಸಬೇಕು ಎನ್ನುತ್ತಾರೆ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ ಸರ್. ಅಥಣಿ ತಾಲೂಕಿನಲ್ಲಿ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರ ನೇತೃತ್ವದಲ್ಲಿ ಒಟ್ಟು 6 ಪೊಲೀಸ್ ಠಾಣೆಗಳು ಬರ್ತವೆ. ಇಲ್ಲಿರುವ ಪೊಲೀಸರಿಗೆ ಕರ್ತವ್ಯ ನಿಷ್ಠೆಯನ್ನ ಹೇಳಿಕೊಟ್ಟು ದೂರುಗಳನ್ನು ನೀಡಲು ಪೊಲೀಸ್ ಠಾಣೆಗೆ ಬರುವಂತಹ ಸಾರ್ವಜನಿಕರಿಗೆ ಅವರ ದೂರುಗಳನ್ನು ಪಡೆದು ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕಂಡುಕೊಳ್ಳಲು ಹಲವು ಸಲಹೆ ಸೂಚನೆಗಳನ್ನು ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗಕ್ಕೆ ನೀಡಿದ್ದಾರೆ. ಕೆಲ ಅಮಾಯಕರಿಗೆ ಅನ್ಯಾಯ ಮಾಡಲೆಂದು ಕೆಲ ದುಷ್ಟರು ಸುಳ್ಳು ಕಂಪ್ಲೇಂಟ್ಗಳನ್ನು ನೀಡಿ ಅವರಿಗೆ ತೊಂದರೆ ನೀಡಲು ಪೊಲೀಸರಿಗೆ ಲಂಚದ ಆಸೆಯನ್ನ ಹುಟ್ಟಿಸಿ ಅನ್ಯಾಯ ಮಾಡುವವರ ಹಣದ ಆಸೆಗೆ ಬೀಳದೆ ನಿಷ್ಠೆಯಿಂದ ಕರ್ತವ್ಯ ಪಾಲನೆ ಮಾಡಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹಾಗಾಗಿಯೇ ಇಂದು ಅಥಣಿ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಹಿಂದೆ ನಡೀತಾ ಇದ್ದಂಥ ಕೊಲೆ, ಸುಲಿಗೆ, ಕಳ್ಳತನ, ಗಲಾಟೆಯಂಥ ಪ್ರಕರಣಗಳು ಇಂದು ಕ್ರಮೇಣವಾಗಿ ಕಡಿಮೆಯಾಗಿದ್ದು ಅಥಣಿ ತಾಲೂಕಿನ ಜನತೆ ಇಂದು ನೆಮ್ಮದಿಯಿಂದ ಬದುಕುವಂತಾಗಿದೆ. ಇದಕ್ಕೆ ಕಾರಣ ಅಥಣಿ ತಾಲೂಕಿನ ಡಿಎಸ್ಪಿಯಾದ ಪ್ರಶಾಂತ್ ಮುನ್ನೋಳಿ ಅವರ ಕರ್ತವ್ಯ ನಿಷ್ಠೆ. ಇವರ ಹಾದಿಯಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಸಾಗಬೇಕು ಎಂಬುದು ಅಥಣಿ ಸಾರ್ವಜನಿಕರ
ಆಶಯವಾಗಿದೆ.